ಆಫ್ ಮಾಡಕ್ಲೆ ಮರ ಹೋಗ್ತದೆ ಫ್ರೆಂಡ್ಸ್ ಮನೆ ಸಾರ್ಸಂದ್ರೆ ಬಟ್ಟೆಗಳೆಲ್ಲ ಸಾರ್ಸ್ಕೊಂಡವಳೆ ಸಗಣಿ ಹಾಕ್ಕೊಂಡು ನೋಡಿ ಬಟ್ಟೆ ಎಲ್ಲ ಸಗಣಿನೇ ಎಂಪಂತ ಇನ್ನೇನು ಬೇಕಾಗಿರೋದು ಅದೇ ಬೇಕಾಗಿರೋದು ಎಲ್ಲ ನೀರಲ್ಲಿ ಆಟಾಡ್ರೆ ಹುಡುಗಿ ಸಗಣಿದಲ್ಲಿ ಆಡೋದು ಗಂಗಮ್ಮ ಅನ್ಸುತ್ತದಲ್ಲ ಪರ್ಫ್ಯೂಮ್ ಸ್ಮೆಲ್ ಅದಕ್ಕೆ ಹೋಗಿ ಆಟಾಡ್ತು ಬಂದಾಳೆ ಹುಡುಗಿ ತಪ್ಪೆ ಅದು ನೀರು ಆಫ್ ಮಾಡಿಬಿಡು ಮರ ಒಂದೇ ಸತಿ ಎಲ್ಲ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂದೊಂದು ಜಗ್ ಫ್ರೆಂಡ್ಸ್ ನಾನೆಲ್ಲ ಪಾತ್ರೆಗಳು ತಂದಿದ್ದಾಯಿತು ಇನ್ನೂ ಸ್ವಲ್ಪ ಇದೆ ಬಟ್ ಕಿಚನಲ್ಲಿ ಪಾತ್ರೆಗಳನ್ನ ಯಾವಾಗ ಜೋಡಿಸಿಲ್ಲ ಮೇಲೆ ಮಾತ್ರ ಜೋಡ್ಸಾಕಿದ್ದೀವಿ ಕೆಳಗಡೆ ಡೈಲಿ ಯೂಸ್ ಪಾತ್ರೆಗಳೆಲ್ಲ ಸ್ವಲ್ಪ ಹಂಗೆ ಇತ್ತು ಕಿಚನಲ್ಲಿ ಹೋದ್ರೇ ನಮ್ಗೆ ಒಂಥರ ಇರಿಟೇಟ್ ಆಗ್ತೈತೆ ಮನೆಗೆ ಯಾರಾದರೂ ಇವಾಗ ನೆಂಟರು ಬಂದರೆ ಆಹಾ ಸಖತ್ತಿರ್ತದೆ ಮನೆ ಅಂತೂ ಆ ಥರ ಇದೆ ಮನೆ ಆದರೆ ನೋಡಿ ಔಟ್ಸೈಡೆಲ್ಲ ಯಾವ ಥರ ಹಾಕಿಕ್ಕಿದ್ದೀವಿ ಅಂದರೆ ಇನ್ನು ಇವತ್ತೆಲ್ಲ ಬೆಡ್ಶೀಟ್ಸು ಅವು ಇವು ಒಗೆಯೋದೇ ಸರೋಗುತ್ತೆ ಅದೆಲ್ಲ ಸಾಯಂಕಾಲವರೆಗೂ ಕೆಲಸ ಇದೆ ನೋಡಿ ಫ್ರೆಂಡ್ಸ್ ಬಟ್ಟೆಗಳು ನಾವು ಡೈಲಿ ಯೂಸ್ ಹಾಕ್ಕೊಂಡು ಯೂನಿಫಾರ್ಮ್ ಬಟ್ಟೆಗಳೆಲ್ಲ ಇಷ್ಟ ಹಾಕ್ಕೊಂಡಿದ್ದೀವಿ ಒಗ್ದು ಬೇಗ ಸುಸ್ತಾಗಿ ಹೋಗ್ತೀವಿ ಅಷ್ಟೇ ಫ್ರೆಂಡ್ಸ್ ಇನ್ನೂ ಎಷ್ಟಾಯ್ತೋ ಕೆಲಸ ಮಾಡಿ ನಿನ್ನೆಯಿಂದ ಏನಕ್ಕಪ್ಪ ಇದೆಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಬೇಜಾರಾಗೋಗಿದೆ ಫ್ರೆಂಡ್ಸ್ ಎಷ್ಟಂತ ಮಾಡೋದು ಅಮ್ಮ ಬೇರೆ ಇಲ್ಲ ಅಮ್ಮ ಇದ್ದಿದ್ರೆ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ಲು ಅಮ್ಮ ಬೇರೆ ಕೆಲ್ಸಕ್ಕೆ ಕೊಟ್ಟಾಗಳ ಅಮ್ಮನ ಬಚಾವಾಗಲ್ಲ ಇನ್ನು ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಮೀನು ಸಿಕ್ಕಾಕುತ್ತಲ್ಲ ಬಲೆ ಒಳಗಡೆ ಹಂಗೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಎಲ್ಲ ನೋಡ್ಬಿಟ್ಟು ಅಪ್ಪ ಸ್ಟೇಟಸ್ಗೆಲ್ಲ ಆಗ್ಬಿಟ್ಟಿದ್ದಾನೆ ಪಾತ್ರೆಗಳು ತೊಳೆಯೋದೆಲ್ಲ ಎಲ್ಲ ಫೋನ್ ಮಾಡಿಬಿಟ್ಟು ಏನು ನೀನು ಬದುಕು ಆ ಥರ ಈ ಥರ ಅಂತ ಗೇಲಿ ಮಾಡ್ತಾರೆ ಅಲ್ಲಿಯೋ ಬೊಂಬೆಗಳು ಎಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನಂಗೆ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ಹೋಗೋಕ್ಕೆ ಬೇಜಾರಾಗ್ತಿದೆ ಅಪ್ಪ ಎಲ್ಲ ಹಂಗೆ ಮಾಡಿದ್ದಾನೆ ಫ್ರೆಂಡ್ಸ್ ಇನ್ನು ವಿಡಿಯೋಸ್ ಎಲ್ಲ ಇರ್ತಾ ಇದ್ದಾನಲ್ವ ಇದೆಲ್ಲ ನಮ್ಮ ನೆಂಟರು ನೋಡ್ತಾರೆ ಏನು ನೀನು ಇವಾಗೇ ದಪ್ಪಕ್ಕಿದ್ದೆ ಎಲ್ಲ ಮಾಡ್ತಾಯಿದ್ದೆ ನಮ್ಮ ಮನೆಗೆ ಬಂದುಬಿಡು ಬರೋ ವರ್ಷಕ್ಕೆ ನಮ್ಮ ಮನೆಗೆ ಬಂದುಬಿಡು ಅಂತ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇಷ್ಟು ಯಾವಾಗ ಮುಖ ನೆನ್ನೆ 3 ದಿನ ಆಯ್ತು ಫ್ರೆಂಡ್ಸ್ ತಲೆ ಬಚ್ಕೊಂಡು ನೋಡಿ ಗಂಟೆ ಹಾಕೊಂಡೋಲೆ ದೆವ್ವಮ್ ನಿದ್ದಂಗೆ ಇದ್ದೀನಿ ನಾನು ಮುಖ ತೊಳೆದಿಲ್ಲ ನಾನು ಮುಖ ತೊಳೆದು 3 ದಿನ ಆಗ್ತೈತೆ ಬರೀ ಬ್ರಷ್ ಒಂದು ಹಾಕ್ತಾಯಿದ್ದೀನಿ ಅಷ್ಟೇ ಊಟ ಬೆಳಗ್ಗೆ ಮಾತ್ರ ಅಷ್ಟೇ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಏನಿಲ್ಲ ಟೀಗಳು ಕುಡ್ಕೊಂಡು ಈ ಥರ ಕೆಲಸ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಹೆಂಗೈತೆ ನಮ್ಮ ಬದುಕು ಹೆಣ್ಮಕ್ಳು ಜೀವನನೇ ಇಷ್ಟಲ್ವ ಅದಕ್ಕೆ ಬರೋ ವರ್ಷ ಏನಾದರೂ ಹುಟ್ಟಿದಾಗನ ಗಂಡಸ್ತರ ಆದರೂ ಹುಟ್ಬಿಡ್ಬೇಕಿಲ್ಲ ನಾಯಿ ಥರ ಆದರೂ ಹುಟ್ಬಿಡ್ಬೇಕು ನಾಯಿಗಾದರೂ ನೋಡಿ ಅದೇನು ಕೆಲಸ ಮಾಡಿಲ್ಲ ಅಂತಂದ್ರೂ ಟೈಮ್ ಊಟ ಆದರೂ ಹಾಕ್ತಾರೆ ನಾವೆಲ್ಲ ಮಾಡಿದ್ರೂ ಟೈಮ್ ಊಟನೇ ಇರಲ್ಲ ಏನೂ ಇಲ್ಲ ನಮ್ಗೆ ನೋಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲನೂ ಅವ್ರ ಮನೆಗಳಲ್ಲಿ ಫಂಕ್ಷನ್ಸು ಫೆಸ್ಟಿವಲ್ಸು ಏನಾದರೂ ಇದಾದರೆ ಇವಾಗಿಂದಾನೇ ರಿಸರ್ವ್ ನಿನ್ಕ ರಿಸರ್ವೇಶನ್ ಮಾಡ್ತಿದ್ದಾರೆ ನಮ್ಮ ಮನೆಗೆ ಬಂದು ನೆನ್ನೆ ಎಲ್ಲ ಫೋನ್ ಮಾಡಿ ಏನು ಒಂದು ಲೋಡ್ ಹಾಕ್ಕೊಂಡಿದ್ಯಾ ಲಾರಿ ಲೋಡು ನಮ್ಮ ಚೆನ್ನಾಗಿ ತೊಳಿತೀಯ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡ್ತೀಯ ನಮ್ಮ ಮನೆಗೆ ಬಂದುಬಿಡು ನಮ್ಮ ಮನೆ ಅಂದರೆ ಏನಾದರೂ ಫೆಸ್ಟಿವಲ್ಸು ಫಂಕ್ಷನ್ಸ್ ಕೆಲಸ ಮಾಡೋದಕ್ಕೆ ನಮ್ಮ ಮನೆಗೆ ಬಂದುಬಿಡು ಅಂತ ಇವಾಗಲೇ ರಿಸರ್ವೇಶನ್ ಮಾಡ್ತಾವ್ರೆ ರಿಸರ್ವೇಶನ್ ಅಂದರೆ ಬರೋ ವರ್ಷಕ್ಕೆ ಇವಾಗೆ ನನ್ನ ಆರ್ಡರ್ ಮಾಡ್ಕೊಂತಾರೆ ಫ್ರೆಂಡ್ಸ್ ಈ ಥರ ಐತೆ ನಿಮ್ಮ ಮನೆಗಳಲ್ಲೂ ಏನಾದರೂ ಫಂಕ್ಷನ್ಸು ಏನಾದರೂ ಆದ್ರೆಗನ ಕಾಮೆಂಟ್ ಮಾಡಿ ಹೇಳಿ ನಾನು ಬಂದು ಮಾಡ್ಕೊಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ನಾನು ಬರ್ತೀನಿ ನಿಮ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿಬಿಟ್ಟು ಬರ್ತೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರ ಮನೆಗಾದ್ರೂ ಪಾತ್ರೆಗಳು ಬೆಡ್ಶೀಟ್ಸ್ ತೊಳಿಬೇಕು ಅಲ್ಲ ಪ್ಲೈಮಲ್ ನೋಡಿ ನೋಡು ಇಲ್ಲಿ ಅಲ್ಲಿ ಹೋಗೋಕ್ಕಿಲ್ಲ ಬಂದ್ ಮಾಡ್ತಾಳೆ ಇದೇನಾಗಿದೆ ಅಂದರೆ ಫ್ರೆಂಡ್ಸ್ ಸಾರಿಸೋದು ಗೊತ್ತಿಲ್ದಿರ ಎಲ್ಲನೂ ಸಗಣಿ ಎಲ್ಲ ಕಲ್ಸ್ಕೊಂಡು ಅಟ್ಕೊಂಡ್ಬಿಟ್ಟಿದ್ದಾಳೆ ಅಟ್ಕೊಂಡ್ಬಿಟ್ಟು ಅದು ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲೇ ಒದ್ದಾಡ್ತಾ ಇದ್ದಾಳೆ ಬಟ್ಟೆಗಳು ಮೂತಿ ಮುಖ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಇವಾಗ ನೋಡು ಬಾಗಿಲು ಹಾಕ್ಕೊಂಡು ಒಳಗಡೆ ಸಾರಿಸ್ತಾ ಇದ್ದಾಳೆ ಅದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಾರಿಸಿದ್ರೆ ಸರೋಗೋದು ಜಾಸ್ತಿ ಹಾಕ್ಕೊಂಡು ಇದು ಮಾಡಿಬಿಟ್ಟಿದ್ದಾಳೆ ಅದು ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಅದರಲ್ಲೇ ಒರ್ಲಾಡ್ತಾವಳೆ ಒಳಗಡೆ ಬಾಗಿಲು ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ ಔಟ್ಸೈಡ್ ಎಲ್ಲ ಹೆಂಗೈತ ಇಂಥ ಸಿಚುವೇಶನಲ್ಲಿ ನೆಂಟರು ಬಂದರೆ ಅವ್ರೇನು ಅನ್ಕೊಂತಾರೋ ಬೇಜಾರಾಗ್ತಿದೆ ನೋಡಿ ಫ್ರೆಂಡ್ಸ್ ಹೆಂಗೈತೆ ಔಟ್ಸೈಡೇ ಹಿಂಗೈತೆ ಇನ್ನು ಒಳಗಡೆ ಬಂದು ನೋಡ್ರೆ ಗೋವಿಂದಾನೆ ಅವ್ರು ಬಂದು ನೋಡಿ ಏನದ ಎಲ್ಲಿಗೆ ಯಾಕ ಇವಾಗ ತೆಗಿ ಬಾಗ್ಲು ನೋಡಿ ಫ್ರೆಂಡ್ಸ್ ಹಿಂಗೆ ಪಾಪ ನಾಚ್ಕೊಂತಾವಳೆ ತೋರ್ಸೋದಕ್ಕೆ ಮುಖ ಹಂಗೆ ತೋರಿಸ್ಬಿಡು ಹೋಗ್ಲಿ ಇಲ್ಲ ಮುಖ
ಫ್ರೆಂಡ್ಸ್ ನೋಡಿ ನೆನ್ನೆ ತೊಳೆದಿರೋ ಪಾತ್ರೆಗಳೆಲ್ಲ ಎತ್ತಿ ನೀಟಾಗಿ ನೆನ್ನೆ ನಾನು ಅಪ್ಪ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಿದ್ದೀವಿ. ಪ್ರೆಸೆಂಟ್ ಸಿಚುವೇಶನ್ ಹಿಂಗಿದೆ ನಮ್ಮ ಮನೆಯಲ್ಲಿ ಎಲ್ಲ ಅಂದರೆ ದೊಡ್ಡದಾಗಿ ಎತ್ತಿಕ್ಬಿಟ್ಟಿದ್ದೀವಿ. ಡೈಲಿ ಯೂಸ್ ಗ್ಲಾಸಿಗಳು ಮಸಾಲೆ ಡಬ್ಬಗಳು ಎಲ್ಲ ವಾಶ್ ಮಾಡಿ ಎತ್ತಿಕ್ಬಿಟ್ಟಿದ್ವಿ. ಯಾಕಂದರೆ ಅದು ನಾವು ಯೂಸ್ ಮಾಡ್ತಾನೆ ಇರ್ತೀವಲ್ವ, ಅದಕ್ಕೆ. ಇವಾಗ ನೋಡಿ ಹಿಂಗೈತೆ ಸಿಚುವೇಶನ್ ನಮ್ಮದು. ಎಲ್ಲ ಪಾತ್ರೆ ಅಲ್ಲಿ ಹಿಂಗೈತೆ ನೋಡಿ ಫ್ರೆಂಡ್ಸ್. ಅಂದರೆ ಇನ್ನು ಇದು ಸ್ವಲ್ಪ ಜೋಡಿಸ್ಬೇಕು, ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇವಾಗ ಬೆಡ್ಶೀಟ್ಸು ಎಲ್ಲ ಇದೆ ಅಲ್ಲ, ಅದಕ್ಕೆ ಅದು ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಡೋಣ. ನೀರು ತಗೋಷ್ಟೊಂಗೆ ಬೇಗ ಆರಿಬಿಟ್ರೆ ನಮ್ಗೆ ಯೂಸ್ ಮಾಡ್ಬೋದು, ಸರೋಗುತ್ತೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಹೋಗಿಕೊಂಡಿದ್ದೀವಿ. ಕಿಚನ್ ಪ್ರೆಸೆಂಟ್ ಈ ಥರ ಐತೆ. ನೆನೆ ಅಂದರೆ ನಮ್ಮ ದೊಡ್ಡಪ್ಪ ಅದೇ ಬಂದಿದ್ರು. ನಮ್ಮ ದೊಡ್ಡಪ್ಪ ಏನು ಅನ್ಕೊಂಡಿರ್ತಾನೆ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನೆನೆ ಈ ರೂಮೆಲ್ಲ ಪಾತ್ರೆಗೆ ಇಕ್ಕಿದ್ವಿ, ಮಸಾಲೆ ಡಬ್ಬಗಳು ಎಲ್ಲ ಇಕ್ಕಿದ್ವಿ. ಅದೊಂದು ರೂಮ್ ಮಾತ್ರ ಸರಿಯಾಗಿತ್ತು ಅಷ್ಟೇ. ನಮ್ಮ ದೊಡ್ಡಪ್ಪ ಏನು ಅನ್ಕೊಂಡಿರ್ತಾನೆ ಏನೋ ಫ್ರೆಂಡ್ಸ್. ಯಾಕಂದರೆ ಈ ರೂಮು ಆ ಕಿಚನ್ ಎಲ್ಲ ಆ ಥರ ಇತ್ತು. ಬಟ್ ಇನ್ನು ಕ್ಲೀನ್ ಮಾಡ್ತಿದ್ವಲ್ವ, ಇನ್ನೇನು ಮಾಡೋದು, ಕ್ಲೀನ್ ಮಾಡೋವಾಗ ಎಲ್ಲ ತೆಗಿತೀವಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀವಲ್ವ. ಬಟ್ ಇನ್ನೂ ಬೆಡ್ಶೀಟ್ಸು ಎಲ್ಲ ಇನ್ನೂ ಜಾಸ್ತಿ ಇದೆ ಫ್ರೆಂಡ್ಸ್. ನಾಳೆ ಕಾಲೇಜ್ ಹೋಗ್ಬಿಟ್ಟು ಬಂದುಬಿಟ್ಟು ನಾಳೆ ಮಧ್ಯಾಹ್ನ ಸ್ವಲ್ಪ ಹೊಕ್ಕೊಳ್ಳೋಣ. ಎಲ್ಲ ಒಂದೇ ದಿನದಾದರೆ ಆಗಲ್ಲ, ಎಲ್ಲ ಪೇಷಂಟ್ ಅವತ್ತಿ ನಾನು ಅಷ್ಟೇ ಹೊರಟೆ. ಅದಕ್ಕೆ ಇವಾಗ ಸ್ವಲ್ಪ ಮಾತ್ರ ಇದು ಮಾಡ್ಕೊಂಡಿದ್ದೀನಿ. ಇನ್ನು ಬಟ್ಟೆಗಳೈತೆ ಫ್ರೆಂಡ್ಸ್ ನಮ್ಮದು ತೆಗ್ದಿರೋದು.